ಸೊ ಹಾಯ್ ಯು ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿರ ಗೈಸ್? ನೋಡಿ ತಿಂಡಿ ತಿಂತಾವ್ರ ಮಕ್ಕಳು ಎಲ್ಲರೂ. ಅದು ನೋಡಿ ಮಿಂಜಿ ಕುಕ್ಕೊಂಡು ಫೋನ್ ಹಿಡ್ಕೊಂಡ್ರದು ನೋಡ್ರಿ. ಈ ವಯಸ್ಸಿಗೆ ಏನು ಫೋನ್ ಹುಚ್ಚು ಅಂದರೆ ಒಬ್ಬೊಬ್ಬ ಬೆಳ್ಳು ನೋಡಬೇಕು, ಏನು ಸ್ಟೈಲಾಗಿ ಸ್ಕ್ರೋಲ್ ಮಾಡ್ತಾನೆ. ಚೆನ್ನಾಯ್ತಾ ಚಿತ್ರಾನ್ನ? ನಾನೇ. ಮೇಡಮ್ ಅವರು ಬಜ್ಜಿ ಬೋಂಡ ಹಾಕ್ತಾವ್ರಿ. ಇಲ್ಲೇನು ಕೆಲ ವಿಳ್ಯದೆಲೆ ಇಟ್ಟೋಳು ಅಂದರೆ ಯಾರೋ ನೆಂಟರು ಬಂದಿರು, ಸೊ ಅವ್ರಿಗೆ ಕುಂಕುಮ ಕೊಡೋಕ್ಕೆ ಅಂತ ಇಟ್ಟಿರೋದು. ಸೊ ಬಜ್ಜಿ ಹಾಕ್ತಾವ್ರಿ. ನಮ್ಮ ಬಜ್ಜಿ ತಿಂದ ಪುತ್ತ ತಿಂದಪ್ಪ. ನೋಡಿ ನೋಡಿ ಏನು ಹಿಡಿಯಂಗಿಲ್ಲ, ಹೋಗಿ ಸ್ಕ್ರೋಲ್ ಮಾಡೋದು ಫೋನ್ನ. ಎಲೆ 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 ಬಜ್ಜಿ ಕಮ್ಮದು, ಎಲೆ 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 ಏ ಬಜ್ಜಿ. ಏನು ಸ್ಟೈಲಾಗಿ ಮೂಲೆಗೆ ಬಂದು ಕುತ್ಕೊಂಡು ನೋಡ್ತಾನ ಫೋನ. ಆಯ್ ಹಠ ಜಾಸ್ತಿ ಬುಜ್ಜಿ ನನ್ನ ಮಗಂದು. ನೋಡು ನೋಡು ನೋಡು, ಏ ಕಳ ಕುಚ ಕುಚ. ಬಾ ಪುತ್ತ ತಿನ್, ಬಾ ಪುತ್ತ ತಿನ್ ಬರಪ್ಪ. ಬಾ ಚಿನ್ನು ಪುತ್ತ ತಿನ್ ಬಾ. ಸೊ ನಾನು ಸ್ನಾನ ಮಾಡಿಲ್ಲ, ಆಮೇಲೆ ಸ್ನಾನ ಮಾಡ್ಕೊಂಡು ಅಮ್ಮರ ಮನೆ ಹತ್ರ ಹೊರಡ್ಬೇಕು. ಇವತ್ತು ಸಂಡೇ ಅಲ್ವಾ, ಅಮ್ಮಗೂ ರಜೆ ಇರುತ್ತೆ ಎಲ್ಲರಿಗೂ. ಸೊ ನಮ್ಮ ಅಕ್ಕರು ಎಲ್ಲರೂ ಬರ್ತಾರೆ ಅಲ್ಲಿಗೆ. ತಿಂಡಿ ತಿಂದ್ಕೊಂಡು ಈಗ ಹೊರಡೋದು, ಸ್ನಾನ ಗಿನ ಎಲ್ಲ ಮಾಡಿಕೊಂಡು. ಯಾವ್ದಕ್ಕೆ ಬೇಕು? ಬರೀ ನೋಡ್ರಿ ಬುಜ್ಜಿಗೆ ನಾನು ಹೆಂಗೆ ರೆಡಿ ಮಾಡಿದ್ದೀನಿ ಅಂತ. ಹುಡುಗಿ ಮಾಡಾಕಿದ್ದೀನಿ. ಓನ ಬುಜ್ಜಿ, ಹುಡುಗಿ ಮಾಡಾಕಿದ್ದೀನಿ ನಿನ್ನ. ಏನದು? ಅಣ್ಣನ ಫೋಟೋ ಇಟ್ಕೊಂಡವನ ಕೈಯಲ್ಲಿ, ಅದಕ್ಕೆ ಅಣ್ಣ ಅಂತ ಹೇಳ್ತಾನೆ. ಅವ್ರ ಅಣ್ಣನ ಫೋಟೋ ಇಟ್ಕೊಂಡ್ರದಕ್ಕೆ. ಇವಳಿನ್ನ ರೆಡಿ ಆಗೋದ್ರಾಗವಳೆ. ಟೈಮ್ ನೋಡ್ರಿ, ಆಲೆ 11:15 ಆಯಿತು. ಬೇಗ ಬೇಗ ಹೇಳು. ಸೊ ಗೈಸ್ ನೋಡಿ, ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ಸಿಗೆ ವೆಯ್ಟ್ ಮಾಡಬೇಕು ಅಂದರೆ ಆಗಲ್ಲ. ಆ ಹುಡುಗನ ಏನು ಕಿತ್ತೀರಾ, ಸುಮ್ಮನಿರ್ರಿ. ಗೈಸ್ ನೋಡ್ರಿ, ಎಲ್ಲ ಮಟನಿಗೆ ರೆಡಿ ಮಾಡ್ತಿದ್ದಾರೆ. ನಮ್ಮ ಅಕ್ಕಂದೇ ಮಟನ್ ಸಾಂಬಾರು ಇವತ್ತು. ಇನ್ಯಾರು? ನಾನು ಮಾಡಲ್ಲ, ನೀನು ಮಾಡಬೇಕು. ನಾನು ಮಾಡೋ ಟೇಸ್ಟ್ ತಿಂದು ತಿಂದು ಸಾಕಾಗೈತೆ. ನೀನು ಮಾಡೀಗ, ಈಗ ಗೊತ್ತಾಗ್ತೈತೆ. ನೀನು ಮಾಡಿರೋ ಟೇಸ್ಟ್ ತಿನ್ಬೇಕು ನಾನು. ನಲ್ಲಿ ಮುಳೆ ನೋಡ್ರಿ ಹೆಂಗೈತೆ. ದೊಡ್ಡದ್ರಾಗ ಹಾಕೋಣದಲ್ವಾ, ಅದ್ರಾಗ ನೀರು ಹಿಡಿಯೋದು ಬೇಡವಾ? ದೊಡ್ಡದ್ರಾಗ ಹಾಕಿ ತೊಳಿಬೇಕಿತ್ತು. ಸೊ ಗೈಸ್ ನೋಡಿ, ನಮ್ಮ ಅಮ್ಮಂಗೆ ನಮ್ಮ ಅಕ್ಕಂಗೆ ಬಿಡೋಣ ಅಂದರೆ ಮಟನ್ ಸಾಂಬಾರು ಮಾಡಲಿಕ್ಕೆ ಅಂತ ಅಂದ್ಕೊಂಡ್ರೆ ನನಗೆ ಬಿಟ್ಬಿಟ್ರು ಇಬ್ಬರು ಸೇರಿಕೊಂಡು. ಸೊ ನಾನೇ ಮಾಡ್ತಾಯಿದ್ದೀನಿ. ಏನಂದರೆ ನಲ್ಲಿ ಮುಳೆದು ಸಪ್ರೇಟು,
ಮತ್ತು ಮಟನ್ ಸಪ್ರೇಟು ಎರಡು ಒಂದೇ ಸಮವಾಗಿ ಹಾಕಿಸ್ಕೊಂಬಂದಿದ್ರು ಅಪ್ಪ. ಅದನ್ನು ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡ್ತಿರೋದು. ಸೊ ದೊಡ್ಡ ಸೈಜಿನ ಕುಕ್ಕರ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಫಸ್ಟ್ ಕುಕ್ಕರಲ್ಲಿನೇ ಮಟನ್ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಅದರಲ್ಲಿ ಬೇಯಿಸ್ಕೊಂಡು ಆಮೇಲೆ ದೊಡ್ಡ ಪಾತ್ರೆಗೆ ಹಾಕೊಳ್ಳೋಣ ಅಂತ ಅದರಲ್ಲಿ ಬುಜ್ಜಿಗಂತೂ ತಿಂಡಿ ತಿನ್ಬೇಕಾದ್ರೆ ಊಟ ಮಾಡಬೇಕಾದ್ರೆ ಎಲ್ಲ ಫೋನ್ ಇರಬೇಕು. ಆಲ್ರೆಡಿ ರೂಢಿ ಮಾಡಿಬಿಟ್ಟಿದ್ದಾರೆ ಅದನ್ನು. ಅಳ್ತಾನಲ್ಲ, ಸೊ ಫೋನ್ ಕೊಟ್ಬಿಟ್ಟು ರೂಢಿ ಮಾಡಿದ್ದಾರೆ. ಅದಕ್ಕೆ ಅದನ್ನೇ ಕಲ್ತ್ಕೊಬಿಟ್ಟಿದ್ದಾನೆ. ತಿನ್ನಿಸ್ಬೇಕಾದ್ರೆ ಫೋನ್ ಕೊಟ್ಟು ತಿನ್ನಿಸ್ತಾ ಇದ್ಲು ನೋಡಿ. ಅವ್ನಿಗೆ ಅದೇ ರೂಢಿ ಮಾಡ್ಕೊಂಡಿದ್ದಾನೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಒಂದು ಸರಿ ರೂಢಿ ಮಾಡಿಬಿಟ್ರೆ ಅದನ್ನೇ ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಪೈನಾಪಲ್ನ ಗ್ರಿಲ್ ಮಾಡೋಣ ಅಂತಂದು ತುಪ್ಪ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಏನಂದರೆ ಗ್ರಿಲ್ಲಿಂಗ್ ಪ್ಯಾನ್ ಇರಲಿಲ್ವಲ್ಲ, ಸೊ ತವಾದಲ್ಲೇ ಗ್ರಿಲ್ ಮಾಡ್ಕೊಳ್ಳೋಣ ಅಂತಂದು. ಸೊ ಪೈನಾಪಲ್ನ ಹಾಗೆ ತಿಂದರೂ ಚೆನ್ನಾಗಿರುತ್ತೆ, ಗ್ರಿಲ್ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಏನಂದರೆ ಪೈನಾಪಲ್ ಹಾಗೆ ತಿಂದರೆ ಕೆಲವೊಬ್ಬರಿಗೆ ಗಂಟ್ಲಲ್ಲಿ ಉರಿ ಒಂಥರ ನಸ ಅಂದಂಗೆ ಆಗುತ್ತಲ್ಲ, ಆ ಥರ ಆಗೋರು ಈ ಥರ ಗ್ರಿಲ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆ ಥರ ಉರಿ ನಸ ಏನೂ ಆಗೋದಿಲ್ಲ, ಚೆನ್ನಾಗಿ ತಿನ್ಬೋದು ಮತ್ತು ಟೇಸ್ಟಿಯಾಗೂ ಕೂಡ ಇರುತ್ತೆ. ಈ ಥರ ಗ್ರಿಲ್ ಮಾಡಿದ್ರೆ ಇದೇ ಒಂಥರ ಟೇಸ್ಟು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಆಯಿಲ್ ಬದಲು ತುಪ್ಪ ಬಳಸ್ತಾ ಇದ್ದೀನಿ. ಎಲ್ಲರೂ ತಿಂತಾರಲ್ಲ ತುಪ್ಪ, ಒಬ್ಬರು ತಿಂದು ಒಬ್ಬರು ತಿನ್ನಲ್ಲ ಅಂದರೆ ಆಯಿಲ್ ಯೂಸ್ ಮಾಡ್ಬೋದಿತ್ತು. ಎಲ್ಲರೂ ತುಪ್ಪ ತಿಂತಾರೆ, ಅದಕ್ಕೋಸ್ಕರ ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಕಡೆ ಎರಡು ಸೈಡು ನೀಟಾಗಿ ರೋಸ್ಟ್ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಎರಡು ಸೈಡೂ ರೋಸ್ಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕಬೇಕು. ಉಪ್ಪು ಖಾರ ಹಾಕಿ ಮತ್ತೆ ಉಲ್ಟಾ ತಿರುವಾಕಿ ಇನ್ನೊಂದು ಸೈಡ್ಗೂ ಉಪ್ಪು ಖಾರ ಹಾಕಬೇಕು. ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಫೈನಲಿ ಈ ಥರ ಬಂದಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ. ಮಕ್ಕಳಂತೂ ಇನ್ನೂ ಸ್ವಲ್ಪ ಇದು 4 ಪೀಸ್ ಇದ್ವಲ್ಲ ತಿಂದ್ಕೊಳ್ರು ಅಂದರೆ ಯಾರೂ ತಿಂತಿರಲಿಲ್ಲ. ಸೊ ಗ್ರಿಲ್ ಮಾಡಿದ ಮೇಲೆ ನೋಡಿರಿ, ಎಲ್ಲರೂ ನನಗೂ ಬೇಕು ಅಂತಾರೆ. ಎಲ್ಲರೂ ತಿಂದು ಸ್ವಲ್ಪನೇ ಚೆನ್ನಾಗಿತ್ತು. ಹಾಗೆ ಇವತ್ತಿನ ತಿಂಡಿಗೆ ಮಸಾಲೆ ದೋಸೆ ಮತ್ತು ಗ್ರಿಲ್ ಮಾಡಿರೋದು, ಪೈನಾಪಲ್ ಗ್ರಿಲ್ ಮಾಡಿರೋದು ಅಷ್ಟೇ. ಸೊ ಮಕ್ಕಳೆಲ್ಲ ಆಲ್ರೆಡಿ ತಿಂಡಿ ತಿಂದ್ಕೊಂಡಿದ್ರು, ನಾನೇ ಲಾಸ್ಟು. ಅವ್ರಿಗೆ ಅದೇ ಹಂಗೆ ಹಾಕ್ಕೊಟ್ಬಿಟ್ಟೆ, ಹಂಗೆ ತಿಂದ್ಕೊಂಡ್ರು. ಹಾಗೆ ಇದು ಸಂಜೆ ಅಮ್ಮ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ತಂದಿರಲ್ಲ, ತಿಂದ್ಕೊಂಡು ಕೂತಿದ್ದಾರೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.